ಉಭಾಶಂಸಾ ನಿರ್ಯಾಮಾಮಭಿಷ್ಟಾಮುಭೇ ಮಾಮೂತಿ ಅವಸಾಸಚೇತಾಂ ಭೂರಿಚಿದರ್ಯಃ ಸುಧಾಸ್ತರ ಯೇಷಾಮದಂತ ಇಷಯೇಮ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸಮೃದ್ಧಿದಾಯಕ ಸುಖ ಸಂತೋಷದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲ ಮತ್ತು ಸಾಧಾರಣ ಅಶುಭ ಫಲ ಅನ್ನುವಂಥದ್ದು ನಾವು ಈ ತಿಂಗಳಲ್ಲಿ ಕಾಣಬಹುದು. ಒಂಥರ ಮಿಶ್ರ ಫಲ ಅಂತ ಹೇಳ್ಬೋದು. ಕಾಯಿಲೆ ಪರವಾಗಿಲ್ಲ, ಏಪ್ರಿಲ್ ತಿಂಗಳು ಮೇ ತಿಂಗಳು ಎರಡೇ, ಜೂನಿಂದ ಅದ್ಭುತವಾದ ಯೋಗ ಇದೆ, ಗುರುಬಲ ಬರುತ್ತೆ, ಅವಾಗ ಎಂಜಾಯ್ ಮಾಡುವಂತ್ರಿ, ಗೋಲ್ಡನ್ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳುವಂತ್ರಿ. ಸದ್ಯಕ್ಕಂತೂ ನಿಮಗೆ 5 ಮತ್ತು 7ನೇ ಮನೆಯ ಸ್ಥಾನಗಳು ತುಂಬಾ ಚೆನ್ನಾಗಿದೆ. ಎಕ್ಸಾಂಪಲ್ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಪ್ರಸ್ತುತ ಅಂತೂ ನಿಮಗೆ ದ್ವಿತೀಯ ಮತ್ತು ಪಂಚಮ ಸ್ಥಾನಾಧಿಪತಿ ಗುರು ಚೆನ್ನಾಗಿಲ್ಲ, ಅಷ್ಟಮದಲ್ಲಿದ್ದಾರೆ. ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಈ ವಿದ್ಯಾಕ್ಷೇತ್ರದಲ್ಲಿ ಹಿನ್ನಡೆ ಆಗುವಂಥದ್ದು, ಹಣ ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ತೊಂದರೆ, ಮಾಡಿದ ಸಂಪಾದನೆ ಉಳಿದಿರೋಂಥದ್ದು ಸ್ವಲ್ಪ ಅದೆಲ್ಲ ಆಗ್ತಾ ಇರುತ್ತೆ. ಸುಮಾರು ತಿಂಗಳಿಂದ ಆಗ್ತಿದೆ, ಇನ್ನೊಂದು 2 ತಿಂಗಳಿಗೆ ಆ ಥರ ಸಮಸ್ಯೆಗಳು. ಆಮೇಲೆ ಮುಖ್ಯವಾಗಿ ನಿಮ್ಮ ಮಾತು ಒಂದು ಸ್ವಲ್ಪ ವ್ಯಾಲ್ಯೂಸ್ ಕಡಿಮೆ ಆಗುವಂಥದ್ದು. ಜೊತೆಗೆ ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಈ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅನಾನುಕೂಲಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದೆ. ಆಮೇಲೆ ಎಸ್ಪೆಷಲಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ವಿಳಂಬ ಫಲ ಹಾಗೂ ಪೂರ್ವ ಪುಣ್ಯದ ಅನುಸಾರವಾಗಿ ಈ ಹಿರಿಯರ ಆಸ್ತಿ ಬರೋ ವಿಚಾರದಲ್ಲಿ, ಈ ದಾಯಾದಿಗಳ ಕಲಹಗಳಲ್ಲಿ, ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಈ ಥರದಲ್ಲಿ ಸ್ವಲ್ಪ ಹಿನ್ನಡೆ ಹೆಚ್ಚು ಕಾಣ್ತಾ ಇದೆ. ಬಟ್ ಎನಿವೆ, ಏನೇ ಆದರೂ ಕೂಡ ನಿಮಗೆ ಗುರು ಬಲ ಇಲ್ಲ ಅಂತಿದ್ರು ಕೂಡ ನಿಮ್ಮ ರಾಶಿಯಾಧಿಪತಿಗೆ ಗುರು ಮಿತ್ರನಾದ್ರಿಂದ ಗುರುವಿಂದ ಕೆಟ್ಟದಂತೂ ಆಗಲ್ಲ. ಇದು ಕ್ಲಿಯರ್ ನಿಮಗೆ? ಇನ್ನು ಪಂಚಮ ಶನಿ ಅನ್ನುವಂಥ ಪ್ರಭಾವ ನಡೀತಾ ಇದೆ. ಪಂಚಮ ಶನಿಗೆ ಪ್ರತಿ ತಿಂಗಳು ನಾನು ಹೇಳ್ತೀನಿ, ಈ ತಿಂಗಳು ಹೇಳ್ತೀನಿ. ಏಪ್ರಿಲ್ ತಿಂಗಳಲ್ಲಿ ನೀವು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶನಿವಾರ ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೊತೆಗೆ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸಿ, ಇದನ್ನು ಮಾಡಿಸೋದ್ರಿಂದ ಸಾಕು. ಬಿಟ್ರೆ ಇನ್ನು ಹೆಚ್ಚಿನ ಶಾಂತಿ ಪೂಜೆಗಳು ಅವಶ್ಯಕತೆ ಇಲ್ಲ. ಶನಿಯನ್ನ ಆರಾಧನೆ ಮಾಡಿ, ಶನಿಯ ದರ್ಶನ ಮಾಡಿ, ಅದರಿಂದ ಒಳ್ಳೆಯದು. ಶನಿಯಿಂದ ನಿಮಗೆ ನಿಮ್ಮ ಉದ್ಯೋಗದಲ್ಲೋ ಅಥವಾ ಇನ್ನಿತರ ಯಾವುದೇ ವಿಚಾರದಲ್ಲಿ ತೊಂದರೆಗಳಾಗ್ತಿದ್ರು ಕೂಡ ಅದೆಲ್ಲ ಸಮಪಡಿಸ್ಕೊಳ್ಳುವಂಥ ಶಕ್ತಿ ನಿಮ್ಗಿದೆ, ಚಿಂತೆ ಮಾಡಂಗಿಲ್ಲ. ಆದರೂ ಸಹ ಶನಿ ಗುರು ಫಲಗಳಾಗೋಯ್ತು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ದಶಮದಲ್ಲಿ ನಿಮಗೆ ಕೇತು ಕೂತ್ಕೊಂಡಿದ್ದಾರೆ, ಇನ್ನು ಚತುರ್ಥ ಭಾವದಲ್ಲಿ ರಾಹು ಇದ್ದಾರೆ. 4ನೇ ಮನೆಯಲ್ಲಿ ರಾಹು ಇದ್ರೆ ಸ್ವಲ್ಪ ತಾಯಿ ಜೊತೆ ವ್ಯಾಜ್ಯಗಳು, ವಾಹನ ಸೌಖ್ಯ ಸ್ವಲ್ಪ ಕಡಿಮೆ ಆಗುವಂಥದ್ದು, ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು, ಸುಖ ಹೆಚ್ಚು ಕಡಿಮೆ ಆಗೋದು, ನಿದ್ರೆ ಕಡಿಮೆ ಆಗೋದು, ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಆಗೋದು ಇರುತ್ತೆ. ಬಟ್ ಅದು ನಿಮ್ಗೆ ಈ ವರ್ಷ ಡಿಸೆಂಬರ್ವರೆಗೂ ಇರುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಏಪ್ರಿಲ್ ತಿಂಗಳಿಗೆ ಏನು ಚೇಂಜ್ ಆಗಿಬಿಡೋದಿಲ್ಲ. ಆದರೂ ಗುರುಬಲ ಬಂದ್ಮೇಲೆ ಸ್ವಲ್ಪ ಬದಲಾವಣೆ ಆಗುತ್ತೆ, ಕಾಯೋಣ 2 ತಿಂಗಳು ಅಷ್ಟೇ. ಸರಿ, ಹಾಗಾದ್ರೆ ಮುಖ್ಯವಾಗಿ 3ನೇ ತಾರೀಕು, 4ನೇ ತಿಂಗಳು ಅಂದ್ರೆ ಏಪ್ರಿಲ್ 3ನೇ ತಾರೀಕು ನಿಮಗೆ ಕುಜ ಚತುರ್ಥ ಭಾವದಿಂದ ಪಂಚಮ ಭಾವಕ್ಕೆ ಬರ್ತಾರೆ. ಇಷ್ಟು ದಿನ ಕುಜದೋಷ ಇತ್ತು ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಕುಜದೋಷ ಈಗ ಕ್ಲಿಯರ್, 3ನೇ ತಾರೀಕಿಂದ ಕ್ಲಿಯರ್ ಆಗಿ 5ನೇ ಮನೆಗೆ ಬರ್ತಾರೆ. ಪೂರ್ವ ಪುಣ್ಯಸ್ಥಾನಕ್ಕೆ ರಾಶ್ಯಾಧಿಪತಿ ಬಂದಾಗ ಎಷ್ಟು ಯೋಗ ಗೊತ್ತಾ? ಭೂಮಿಯಿಂದ ಯೋಗ, ಮನೆಯಿಂದ ಯೋಗ, ಭೂಮಿಗೆ ಸಂಬಂಧಪಟ್ಟಂತ ವ್ಯಾಪಾರದಿಂದ ಯೋಗ, ರೈತರಿಗೆ ವ್ಯವಸಾಯದಲ್ಲಿ ಯೋಗ, ಒಂಥರ ಧೈರ್ಯ, ಸಾಹಸ, ಆರಕ್ಷಕರಿಗೆ, ಸೈನಿಕರಿಗೆ, ಡಿಫೆನ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಬಲ ಜಾಸ್ತಿ, ದೇಶದ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ, ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಇರುತ್ತೆ. ನೀವು ಮಾಡುವಂಥ ವೃತ್ತಿ ಪ್ರವೃತ್ತಿಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪ್ರೈಮರಿ ಅಂಡ್ ಸೆಕೆಂಡರಿ ಇನ್ಕಮ್ ಚೆನ್ನಾಗಿ ನೀವು ಉತ್ಪತ್ತಿ ಮಾಡ್ತೀರಾ. ಅಂಡ್ ಏನೇನು ನೆಗೆಟಿವಿಟೀಸ್ ಇದೆಯೋ ಅದೆಲ್ಲ ಪಾಸಿಟಿವ್ ಆಗುವಂಥ ಎಲ್ಲ ಲಕ್ಷಣಗಳು ನಿಮ್ಗೆ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಒಂದು ಸ್ವಲ್ಪ ಭಯ ಪಡದೆ ಯೋಚನಾಶಕ್ತರಾಗಿ ಮುಂದೆ ಹೋಗ್ಬೇಕು. ಇನ್ನು 5ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮಗೆ ಫಲ ಇಲ್ಲ. 5ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶನಿ ಫಲವನ್ನು ಹೇಳ್ಬಿಟ್ಟೆ ನಾನು. 5ನೇ ಮನೆಯಲ್ಲಿ ಕುಜ ಇದ್ರೆ ಏನು ಫಲ? ಸ್ವಲ್ಪ ಮಾನಸಿಕ ಅಶಾಂತಿ, ಆಮೇಲೆ ಅಭಾವ ಜಾಸ್ತಿ ಆಗುತ್ತೆ, ಹಣದ ಅಡಚಣೆಗಳು, ಸ್ವಲ್ಪ ಖರ್ಚು ಜಾಸ್ತಿ ಆಗೋದು, ಆಮೇಲೆ ಒಂದು ಸ್ವಲ್ಪ ಅಗ್ರೆಸಿವ್ನೆಸ್, ಕೋಪ ಬರುವಂಥ ಜಾಸ್ತಿ. ಅಗ್ನಿತತ್ವ ರಾಶಿ ಆದ್ರಿಂದ ಯಾರೋ ಕುಜ ನಿಮಗೆ ಒಂದು ಸ್ವಲ್ಪ ದುಡುಕು ಸ್ವಭಾವ, ಆತರ ಸ್ವಭಾವ, ಅದರಿಂದ ಸ್ವಲ್ಪ ಮನಸ್ಸು ಬೇಜಾರಾಗ್ಬಿಡೋದು, ಸಡನ್ನಾಗಿ ಜಗಳ ಆಡ್ಬಿಡೋದು. ಅಯ್ಯೋ ನಾನು ಯಾಕೆ ಜಗಳ ಆದೆ, ಯಾಕೆ ಮಾಡಿದೆ ಅಂತ ಆಮೇಲೆ ಬೇಸರ ಆಗೋದು. ಸಡನ್ನಾಗಿ ದುಡ್ಡು ಖರ್ಚು ಮಾಡೋ ಅಂತ ಮಾಡ್ಬಿಡೋದು, ಅಯ್ಯೋ ನಾನು ಖರ್ಚು ಮಾಡ್ಬಿಟ್ನಲ್ಲ ಅಂತ ಆಮೇಲೆ ಚಿಂತೆ ಮಾಡೋದು. ಈ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಲ್ಲ ಅಂದರೆ ಮಾನಸಿಕ ಖಿನ್ನತೆಗೆ ನೀವು ಒಳಗಾಗ್ತೀರ. ಇನ್ನು ಏಪ್ರಿಲ್ 11ನೇ ತಾರೀಕು ಬುಧ ಅವರು ಪಂಚಮ ಸ್ಥಾನಕ್ಕೆ ಬರ್ತಾರೆ. ಪಂಚಮ ಸ್ಥಾನಕ್ಕೆ ಬಂದು ಪರಿವರ್ತನ ಆಗುತ್ತೆ. ಪರಿವರ್ತನೆ ಅಂದ್ರೆ ಬುಧನ ಮನೆಯಲ್ಲಿ ಗುರು, ಗುರು ಮನೆಯಲ್ಲಿ ಬುಧ ಪರಿವರ್ತನ ಆಗೋದ್ರಿಂದ
ನಿಮಗೆ ಬುಧನಿಂದ ಹೆಚ್ಚು ನೆಗೆಟಿವಿಟಿ ಇಲ್ಲ, ನೀಚ ಸ್ಥಾನದ ಫಲ ಅಪ್ಲಿಕೇಬಲ್ ಆಗಲ್ಲ, ಶುಭ ಫಲನೇ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೋದು. ಬುಧನಿಂದ ಯಾವ ತೊಂದರೆ ಇಲ್ಲ. ಲಾಭ ಸ್ಥಾನಾಧಿಪತಿ ಲಾಭವನ್ನ ಕೊಡ್ತಾರೆ, ಅದೃಷ್ಟ ಸ್ಥಾನಾಧಿಪತಿ ಅದೃಷ್ಟವನ್ನ ಕೊಡ್ತಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಪಘಾತಗಳಾಗುವ ಸಾಧ್ಯತೆ ಇರೋದ್ರಿಂದ ಎಚ್ಚರವಾಗಿರಬೇಕು, ಅದನ್ನು ಮಾತ್ರ ನಾನು ನಿಮ್ಗೆ ಹೇಳಬಲ್ಲೆ. ಇನ್ನು 15ನೇ ತಾರೀಕು ಸೂರ್ಯ ಉಚ್ಚ ಸ್ಥಾನಕ್ಕೆ ಬರ್ತಾರೆ, ದಶಮ ಸ್ಥಾನಾಧಿಪತಿ ಷಷ್ಠಕ್ಕೆ ಬರ್ತಾರೆ. ಸ್ವಲ್ಪ ಹಿತಶತ್ರುಗಳು ಒಳಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಆದರೂ ಸೂರ್ಯ ಉಚ್ಚನಾದ್ರಿಂದ ಎಕ್ಸಾಮ್ಷನ್ಸ್ ಜಾಸ್ತಿ ಕೊಡ್ತಾನೆ, ಚಿಂತೆ ಮಾಡೋದು ಬೇಡ. ಧರ್ಮ ಕರ್ಮ ಎರಡೂ ಸಿಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಾ, ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತೀರಾ, ಹೆಚ್ಚು ದೇವಸ್ಥಾನಗಳ ದರ್ಶನ, ಮತ್ತೆ ನಿಮಗೆ ದೈವ ಆಶೀರ್ವಾದ ಅನ್ನುವಂಥದ್ದು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ. ಸೂರ್ಯ ಉಚ್ಚನಾದ್ರೆ ಉಚ್ಚ ಫಲಗಳನ್ನೇ ಕೊಡಬೇಕು, ಅವ್ನು ನೀಚ ಫಲಗಳನ್ನು ಕೊಡ್ಲಿಕ್ಕಾಗಲ್ಲ. ಆಮೇಲೆ ದಶಮ ಸ್ಥಾನಾಧಿಪತಿ ಆದ್ರಿಂದ ಉದ್ಯೋಗದ ಕಿರಿಕಿರಿ ದೂರ ಆಗುತ್ತೆ, ಉದ್ಯೋಗದಲ್ಲಿ ಸಫಲತೆ ಸಿಗುತ್ತೆ, ಎಲ್ಲರ ಸಪೋರ್ಟ್ ಸಿಗುತ್ತೆ, ಧನ್ಯವಾದಗಳನ್ನು ಹೇಳುವಷ್ಟು ರೀತಿಯಲ್ಲಿ ನಿಮಗೆ ಎನರ್ಜೈಸ್ ಆಗಿ ನಿಮಗೆ ಅನುಕೂಲ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು 20ನೇ ತಾರೀಕು ಶುಕ್ರ 6ನೇ ಮನೆಯಿಂದ 7ನೇ ಮನೆಗೆ ಬರ್ತಾನೆ. ಏಪ್ರಿಲ್ 20ವರೆಗೂ ಒಂಥರದ ಜೀವನ ಆದ್ರೆ ಅಂದ್ರೆ ಒಂಥರ ಪಾಸಿಟಿವ್ ನೆಗೆಟಿವ್ ಎಲ್ಲ ಮಿಕ್ಸ್ ಆಗಿ ಮಿಶ್ರ ಫಲ ಇದ್ರೆ, ಏಪ್ರಿಲ್ 20ನೇ ತಾರೀಕು ನಂತರ ಹೈಯೆಸ್ಟ್ ಶುಭ ಫಲ, ಪೀಕ್ ಪೊಸಿಷನ್. ಯಾಕಂದ್ರೆ 7th ಹೌಸ್ ಲಾರ್ಡ್ ಇಸ್ ಇನ್ 7th ಹೌಸ್. ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾಗ ಏನು ಫಲ? ಶುಕ್ರನು ಸಪ್ತಮದಲ್ಲಿದ್ದಾಗ ಸ್ತ್ರೀಯರಿಂದ ಹೆಚ್ಚು ಲಾಭ. ತಾಯಿ, ಹೆಂಡತಿ, ಅಕ್ಕ, ತಂಗಿ, ಮಗಳು, ಸ್ನೇಹಿತೆ, ಈ ರೀತಿಯಾಗಿ ಹೆಣ್ಣು ಮಕ್ಕಳಿಂದ ಗಂಡು ಮಕ್ಕಳಿಗೆ ತುಂಬಾ ಲಾಭ. ಹಾಗೆ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಂದ ತುಂಬಾ ಲಾಭ. ಲಾಭ ಇನ್ ದ ಸೆನ್ಸ್ ಅಂದ್ರೆ ನಿಮ್ಗೆ ದುಡ್ಡೇ ಬರಬೇಕು ಅಂತೇನಿಲ್ಲ, ಒಂದು ಧೈರ್ಯ, ಒಂದು ಸಪೋರ್ಟು, ಸಹಕಾರ, ಈ ಥರದ್ದೆಲ್ಲವೂ ಸಿಗ್ಬೋದು. ಆಮೇಲೆ ಜೊತೆಗೆ ಯಾವುದೇ ಥರದ ರೋಗ ಬಾಧೆಗಳಿದ್ರು ಕೂಡ ಅದೆಲ್ಲ ತಾತ್ಕಾಲಿಕವಾಗಿದ್ದು ದೂರವಾಗ್ಬಿಡುತ್ತೆ. ಹೆಚ್ಚು ಮೋಹ ಜಾಸ್ತಿ ಆಗುತ್ತೆ, ಆಸೆಗಳು ಜಾಸ್ತಿ ಆಗುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು. ಅಂದ್ರೆ ನಾನು ಆಗ್ಲೇ ಪ್ರಾರಂಭದಲ್ಲಿ ಒಂದು ಮಾತಾಡಿದೆ, ಆಸೆ ಜಾಸ್ತಿ ಆಗಿ ಏನೋ ಖರ್ಚು ಮಾಡ್ಬಿಡೋದು, 10,000 ತಾನೆ 20,000 ತಾನೆ ಪರವಾಗಿಲ್ಲ ಮಾಡು ಅಂತ ಮಾಡ್ಬಿಡೋದು, ಆಮೇಲೆ ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಅಂತ ಚಿಂತೆ ಮಾಡೋದು. ಹಿಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಆದಷ್ಟು ದುಡ್ಡನ್ನ ಉಳಿಸ್ಕೊಳಕ್ ಹೋಗಿ. ಭೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಶುಕ್ರನಿಂದ. ಅಂಡ್ 7th ಹೌಸ್ ಲಾರ್ಡ್ ಇಸ್ ಇನ್ 7th ಹೌಸ್. ಅದರದ್ದು ಹೇಗೆ ಫಲ? ಸಪ್ತಮಾಧಿಪತಿ ಸಪ್ತಮದಲ್ಲಿದ್ದಾಗ ಶುಭನಾದರೆ ನಿಮಗೆ ಸುಂದರವಾದಂತಹ ಜೀವನ ಒಂದು ಪ್ರಾಪ್ತಿಯಾಗುತ್ತೆ. ಜೊತೆಗೆ ಆಕರ್ಷಕವಾಗಿರ್ತಕ್ಕಂತಹ ಉದ್ಯೋಗ ವ್ಯಾಪಾರದ ಅಭಿವೃದ್ಧಿ ಇರುತ್ತೆ. ಮತ್ತೆ ಪರಸ್ಪರ ಹೆಚ್ಚು ಶಕ್ತಿ ನಿಮ್ಗೆ ಸಿಗುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಯಾವುದೇ ಅಡೆತಡೆಗಳು ಬರೋದಿಲ್ಲ, ಅಡೆತಡೆಗಳು ದೂರವಾಗುತ್ತೆ. ಮತ್ತೆ ಯಾವುದೇ ಪೀಡಾ ನಿಮ್ಗಿಲ್ಲ. ಪೀಡೆ ಅಂತಂದ್ರೆ ಕೆಟ್ಟದ್ದು ನಿಮಗಿಲ್ಲ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ. ಮತ್ತೆ ಯಾರಾದರೂ ನಿಮ್ಮನ್ನ ದೂಷಿಸ್ತಾ ಇದ್ರೆ ದೂರವಾಗುತ್ತೆ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ, ಮತ್ತೆ ಸಮಾಜದಲ್ಲಿ ಒಂದು ಕೀರ್ತಿ ಪ್ರತಾಪ ಅಭಿವೃದ್ಧಿಯಾಗಿ ನಿಮ್ಗೊಂದು ಸ್ವಲ್ಪ ಮಾನ ಸನ್ಮಾನಗಳು ಅಭಿವೃದ್ಧಿ ಆಗೋದು. ಜೊತೆಗೆ ವಿಶ್ವವನ್ನ ಗೆಲ್ಲುವಂತಹ ಶಕ್ತಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಆ ಸಮಸ್ಯೆನ ಚಿಕ್ಕದಾಗಿ ಪರಿವರ್ತನೆ ಮಾಡಿಕೊಂಡು ಸಮಸ್ಯೆನ ದೂರ ಮಾಡಿಕೊಳ್ಳೋ ಶಕ್ತಿ ನಿಮ್ಗೆ ಭಗವಂತ ಕೊಡ್ತಾನೆ. ಈ ರೀತಿಯಾದಂತಹ ಅನುಕೂಲಗಳು ತುಂಬಾ ಚೆನ್ನಾಗಿದೆ. ಅದಲ್ಲದೆ ಸಪ್ತಮದಲ್ಲಿ ಶುಕ್ರ ಇದ್ದಾಗ ಇನ್ನೇನೇನು ಫಲ? ಮೃಷ್ಟಾನ್ನ ಭೋಜನ, ಶುಚಿ ಅಂದ್ರೆ ತುಂಬಾ ನೀಟ್ ಅಂಡ್ ಕ್ಲೀನು, ಮತ್ತೆ ಸ್ನಾನ, ಅದರಲ್ಲಿ ಸ್ನಾನದಲ್ಲಿ ಶುದ್ಧದಲ್ಲಿ ಶುಚಿಯಲ್ಲಿ ಬಹಳ ಅನುಕೂಲ. ಪೂಜೆ ಹೋಮ ಇತ್ಯಾದಿಗಳು ಮಾಡೋದು, ಸುಗಂಧ ಭರಿತವಾದಂಥ ದ್ರವ್ಯಗಳನ್ನು ಉಪಯೋಗಿಸ್ತಕ್ಕಂಥದ್ದು, ವಾಕ್ ಸಾಮರ್ಥ್ಯ ಹೆಚ್ಚಿರುತ್ತೆ. ತರ್ಕಶಾಸ್ತ್ರ ಜಾಸ್ತಿ ಮಾಡ್ತೀರಾ, ನಿಮ್ಮ ಮಾತಲ್ಲಿ ಸೋಲಿಸ್ತೀರಾ, ಕೈಯಲ್ಲಿ ಸೋಲಿಸಲ್ಲ, ಮಾತಲ್ಲಿ ಸೋಲಿಸ್ತೀರಾ. ಆಮೇಲೆ ಶಾಸ್ತ್ರ ಪುರಾಣಾದಿ ಶ್ರವಣವನ್ನ ಮಾಡ್ತೀರಾ. ಆಮೇಲೆ ಶಯ್ಯಾ ವಸ್ತುಗಳಲ್ಲಿ ಆಲೋಚನೆ ಆಸೆಗಳು ಜಾಸ್ತಿ. ಧಾನ್ಯಗಳನ್ನು ಸಂಗ್ರಹ ಮಾಡಿ ಇಟ್ಕೋತೀರಾ. ಕಲಾ ಮಧುರ ಭಾಷಣೆ ಅಂದ್ರೆ ನೀವೇನ ವೋಕಲ್ ಸಂಗೀತ, ಹಾಡುಗಾರಿಕೆ, ಇನ್ಸ್ಟ್ರೂಮೆಂಟು ಅಥವಾ ತಬಲ, ಇನ್ನೊಂದು ಮತ್ತೊಂದು ಏನೇ ಪ್ರಾಕ್ಟೀಸ್ ಮಾಡ್ತಾ ಇರೋ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ ಇರೋರು ಕೂಡ ಹೆಚ್ಚಿನ ಸಕ್ಸಸ್ ಇರುತ್ತೆ. ಈ ತಿಂಗಳು ಏನಾದ್ರು ನಿಮಗೆ ಈ ಸೈನಿಕರು, ಆರಕ್ಷಕರು ಅಂದ್ರೆ ಪೊಲೀಸ್ ರಿಲೇಟೆಡ್ ಎಕ್ಸಾಮ್ಸ್ ಇದ್ರೆ ಅಥವಾ ಇಂಟರ್ವ್ಯೂಸ್ ಇದ್ರೆ ಖಂಡಿತ ನಿಮ್ಗೆ ಸಕ್ಸಸ್ ಇರುತ್ತೆ. ಯಾವುದೇ ಚಿಂತೆ ಬೇಡ. ನಿಮ್ಮ ಮೇಲೆ ಬರಬಹುದಾದಂಥ ಅಪವಾದಗಳನ್ನು ದೂರ ಮಾಡ್ಕೊಂಡ್ರೆ ಸಾಕೆ, ಬಿಟ್ರೆ ಇನ್ನೇನು ಪರಿಹಾರಗಳು ಬೇಡ, ಶಾಂತಿ ಬೇಡ. ಒಂದೊಮ್ಮೆ ನಾನು ಹೇಳ್ದಂಗೆ ಪಂಚಮ ಶನಿ ಪ್ರಭಾವಕ್ಕೆ ನೀವು ಶನೀಶ್ವರನ ದರ್ಶನ ಮಾಡುವಂಥದ್ದು ಅಥವಾ ಶಿವನ ದರ್ಶನ ಮಾಡುವಂಥದ್ದು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡುವಂಥದ್ದು ಮಾಡೋದಾದ್ರೆ, ಗುರುವಿನ ಸ್ತೋತ್ರಾದಿಗಳನ್ನು ಕೇಳುವಂಥದ್ದು, ಗುರು ಸ್ಮರಣೆ, ಗುರು ಪ್ರಾರ್ಥನೆ ಮಾಡುವಂಥದ್ದು ಮಾಡೋದು ಬಿಟ್ರೆ ಇನ್ನೇನು ಹೆಚ್ಚಿನದಾಗಿ ನಿಮಗೆ ಅವಶ್ಯಕತೆ ಇಲ್ಲ.
ಓವರಾಲ್ ನೋಡಿದಾಗ ಶುಭ ಫಲವೇ ಇದೆ ಹೊರತು ಅಶುಭ ಫಲ ಅಂತೂ ಖಂಡಿತ ಇಲ್ಲ. ಭಗವಂತನ ಆಶೀರ್ವಾದ ದೊಡ್ಡ ಪ್ರಮಾಣದಲ್ಲಿ ನಿಮ್ಗೆ ಇರೋದ್ರಿಂದ ಏನೂ ಚಿಂತೆ ಮಾಡೋಂಗಿಲ್ಲ. ಭಗವಂತ ಸುಖ, ಸಮೃದ್ಧಿ, ಸೌಕರ್ಯ, ಸಂತೋಷ ಇವೆಲ್ಲವನ್ನ ಕೊಡ್ತಾನೆ. ಏನೂ ಯೋಚನೆ ಮಾಡದೆ ಧೈರ್ಯವಾಗಿರಬಹುದು. ವೃಶ್ಚಿಕ ರಾಶಿಯವರು ಯಾವುದೇ ಪರಿಹಾರ ಬೇಡ, ಎಚ್ಚರ ಅನ್ನೋದೊಂದು ಮಾತ್ರ ಹೇಳ್ತೀನಿ, ಬಿಟ್ರೆ ಇನ್ನೇನು ಬೇಕು. ಜೂನ್ 2ನೇ ತಾರೀಕು ನಿಮ್ಮ ಊರು ಸುತ್ತಮುತ್ತ ಮಠ ಮಂದಿರಗಳೆಲ್ಲರೂ ಕೂಡ ಗುರುಶಾಂತಿ ಮಹಾಯಾಗವನ್ನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ವಿಷಯ ಕೇಳಿ ಅವ್ರ ಹತ್ರ ತಿಳ್ಕೊಂಡು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು 500, 1000, 2000, 3000, 5000 ಫೀಸ್ ಇಟ್ಟಿರ್ತಾರೆ. ಆ ಫೀಸನ್ನ ದಕ್ಷಿಣೆಯನ್ನು ಕೊಟ್ಟು ಅವತ್ತಿನ ದಿನ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ಕೊಳ್ಳಿ. ಇದು ಮ್ಯಾಂಡೇಟರಿ. ನಿಮಗೆ ಎಲ್ಲೂ ನಿಮ್ಗೆ ಅನುಕೂಲ ಆಗಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಕಾರದ ಗುರುಶಾಂತಿ ಮಹಾಯಾಗವನ್ನ ಮಾಡ್ತಾ ಇದ್ದೇನೆ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ 8431384001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಫೋನ್ ನಂಬರ್ಗೆ ನೀವು ಮಾಡಿದ ತಕ್ಷಣ ರಿಸೀವ್ ಮಾಡಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಾಟ್ಸಪ್ ಮುಖಾಂತರ ಕಳಿಸ್ತಾರೆ. ನೀವು 1001 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿ ಅಮೌಂಟ್ ಅನ್ನ ಫಿಲ್ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಪೋಸ್ಟಲ್ ಅಡ್ರೆಸ್ ಅನ್ನು ಕಳಿಸ್ಕೊಟ್ರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗಿ ಕರುಂಗಲಿ ಮಾಲಾ ಅನ್ನುವಂತಹ ಮಾಲೆಯನ್ನ ಪೂಜೆಯಲ್ಲಿಟ್ಟು ಅಕ್ಷತೆ, ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮಾಡಲಾಗುತ್ತೆ. ಈ ಕರುಂಗಲಿ ಮಾಲಾ ವಿಶೇಷವಾಗಿ ಶಿವಗುರು ಸಂಕೇತವಾಗಿರೋದ್ರಿಂದ ಈಶ್ವರನ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮಗೆ ಸಿಗುತ್ತೆ. ಇದನ್ನು ಹಾಕೊಳ್ಳೋದ್ರಿಂದ ಕತ್ತಿಗೆ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಇದನ್ನ ಪೋಸ್ಟ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ಲಾಗುತ್ತೆ. ಅಂದ್ರೆ ನೀವು 1001 ರೂಪಾಯಿ ದುಡ್ಡನ್ನು ಹಾಕಿದ್ರೆ ಮಾತ್ರನೇ ನೀವು ಪೂಜೆಗೆ ಬರಬೇಕು ಅಂತೇನಿಲ್ಲ. ಹಾಕ್ಲಿಲ್ಲ ಅಂದ್ರೂ ಪೂಜೆಗೆ ಬರ್ಬೋದು. ಬಂದು ದರ್ಶನ ಮಾಡಿಕೊಂಡು ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಈ ಕರುಂಗಲಿ ಮಾಲೆ ಅನ್ನುವಂಥದ್ದು ಸಿಗಲ್ಲ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲ ಗುರುಳೆ ನಾವು ತುಂಬಾ ದೂರ ಇದೀವಿ, ಅಮೌಂಟ್ ಅನ್ನ ಪೇ ಮಾಡ್ಬಿಡ್ತೀವಿ, ನಾವು ಬರೋಕ್ಕಾಗಲ್ಲ, ನಾವು ನೋಡ್ಬೇಕಲ್ಲ ಹೆಂಗೆ ಅಂತಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಲೈವ್ ಸಿಗುತ್ತೆ. ಆ ಲೈವ್ ಅನ್ನ ನೀವು ವೀಕ್ಷಣೆ ಮಾಡ್ಬೋದು. ಪೂರ್ತಿ ಲೈವ್ ಅನ್ನು ನೀವು ನೋಡಬಹುದು. ಆ ಲೈವ್ ಮುಖಾಂತರ ನಿಮಗೆ ಪರಿಪೂರ್ಣ ಸಂಕಲ್ಪ, ಪೂಜೆ, ಯಾಗ, ಹೋಮ, ಕಲಶಾಭಿಷೇಕ ಪ್ರತಿಯೊಂದನ್ನು ನೀವು ವೀಕ್ಷಣೆ ಮಾಡ್ಬೋದು. ಹಾಗಾಗಿ ಇನ್ನೇನು ತಡ ಮಾಡ್ತೀರಾ? ಖಂಡಿತವಾಗ್ಲೂ ಭಗವಂತನ ಆಶೀರ್ವಾದಕ್ಕೋಸ್ಕರ ಈ ಮಹಾಶಾಂತಿ ಯಾಗಕ್ಕೆ ನೀವು ಕೈ ಜೋಡಿಸ್ಕೊಂಡು ಖಂಡಿತ ಬರ್ಬೋದು. ಬಂದು ದರ್ಶನ ಮಾಡಿ. ನೀವು ಒಬ್ಬರೇ ಬರೋದಲ್ಲ, ಕುಟುಂಬ ಪರಿವಾರ ಸಹಿತವಾಗಿ ಸ್ನೇಹಿತರು, ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಎಲ್ಲರೂ ಕರ್ಕೊಂಬನ್ನಿ. ದುಡ್ಡು ಕೊಟ್ಟೇ ಬರಬೇಕು ಅಂತಿಲ್ಲ, ಹಂಗಿಲ್ಲ ಅಂದ್ರೂ ಬನ್ನಿ. ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಏನೋ ಭಗವಂತ ಭಾಗ್ಯ ಕೊಟ್ಟಿದ್ದಾನೆ, ವರ್ಷಕ್ಕೊಂದು ಯಾಗ ಮಾಡ್ತಾ ಇರೋದು. ಪೂಜೆಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮಾತ್ರ 1100 ರೂಪಾಯಿ ಪೇ ಮಾಡಬೇಕು. ಅದು ಕೂಡ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಪೂಜೆಗೆ ಪಾಲ್ಗೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.